ಬೆಂಗಳೂರಿನಲ್ಲಿ ಸ್ಟಾಫ್ ನರ್ಸ್ ಮಮತಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ಸುಧಾಕರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಸುಧಾಕರ್ ಮಮತಾ ಇಬ್ಬರು ಜಯದೇವ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ಗಳಾಗಿದ್ರು. ಇಬ್ಬರು ಕಳೆದ 1 ವರ್ಷದಿಂದ ಪರಸ್ಪರ ಪ್ರೀತಿಯಲ್ಲಿರ್ತಾರೆ. ಮಮತಾ ವಯಸ್ಸು ಗೊತ್ತಿಲ್ಲದೆ ಸುಧಾಕರ್ ಆಕೆಯೊಂದಿಗೆ ಪ್ರೀತಿಯಲ್ಲಿ ಬಿದ್ದಿರ್ತಾರೆ. ಅಂದ್ರೆ ಮಮತಾಳ ಏಜ್ ಎಷ್ಟು ಅಂತ ಹೇಳಿ ಸುಧಾಕರ್ಗೆ ಗೊತ್ತಿರೋದಿಲ್ಲ. ವಯಸ್ಸಿನಲ್ಲಿ ಮಮತಾಗಿಂತ ಸುಧಾಕರ್ ಚಿಕ್ಕವನಾಗಿರ್ತಾರೆ. ಇತ್ತೀಚೆಗೆ ಸುಧಾಕರ್ಗೆ ಬೇರೆ ನಿಶ್ಚಿತಾರ್ಥವನ್ನ ಅವರ ಕುಟುಂಬಸ್ಥರು ಮಾಡಿಸಿರ್ತಾರೆ. ಹಾಗಾಗಿ ಈ ಒಂದು ವಿಚಾರ ಗೊತ್ತಾಗಿ ಮಮತಾ ಗಲಾಟೆಯನ್ನ ಮಾಡಿರ್ತಾಳೆ. ನನ್ನನ್ನೇ ಮದುವೆಯಾಗಬೇಕು, ಇಲ್ಲದಿದ್ರೆ ನಿನ್ನ ಹಾಗೂ ಕುಟುಂಬಸ್ಥರ ಹೆಸರನ್ನ ಬರೆದಿಟ್ಟು ನಾನು ಸಾಯ್ತೇನೆ ಅಂತ ಹೇಳಿ ಆಕೆ ಹೇಳ್ತಾಳೆ. ಎಲ್ಲರೂ ಜೈಲಿಗೆ ಹೋಗುವಂತೆ ಮಾಡ್ತೀನಿ ಅಂತ ಹೇಳಿ ಸುಧಾಕರ್ಗೆ ಮಮತಾ ಹೆದರಿಸ್ತಾ ಇದ್ರು. ಇದರಿಂದ ಹೆದರಿ ಸುಧಾಕರ್ ಕೊಲೆ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ರು. 24ರಂದು ಮನೆಗೆ ಬಂದು ಕತ್ತು ಕೊಯ್ದು ಹತ್ಯೆಯನ್ನ ಮಾಡಿದ್ದ ಸುಧಾಕರ್ ಇನ್ನು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಮನೆಯೊಂದರಲ್ಲಿ ಒಂಟಿಯಾಗಿದ್ದಂಥ ಸ್ಟಾಫ್ ನರ್ಸನ್ನ ಭೀಕರವಾಗಿ ಹತ್ಯೆಗೈದಿರುವಂತಹ ಘಟನೆ ಡಿಸೆಂಬರ್ 24ರ ರಾತ್ರಿ ನಡೆದಿರುವಂತಹ ಘಟನೆ ಇದು. ಆಕೆ ಬಾಡಿಗೆ ಮನೆಯಲ್ಲಿ ಒಂಟಿಯಾಗಿದ್ದಂಥ ಸಂದರ್ಭದಲ್ಲಿ ಮನೆಯೊಳಗೆ ಪ್ರವೇಶಿಸಿದಂತಹ ಪ್ರಿಯಕರ ಆಕೆಯ ಕತ್ತು ಕೊಯ್ದು ಆಕೆಯನ್ನ ಹತ್ಯೆ ಮಾಡಿರುವುದಾಗಿ ತಿಳಿದು ಬಂದಿದೆ. ಮಾಹಿತಿ ಸಿಕ್ಕ ಕೂಡಲೇ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಆರೋಪಿಯನ್ನ ಸದ್ಯ ಈಗ ಬಂಧಿಸಲಾಗಿದೆ. ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಆತನ ಹೆಸರು ಸುಧಾಕರ್ ಅಂತ ಹೇಳಿ. ಆತನಿಗೆ ಆಕೆಯ ಏಜ್ ಗೊತ್ತಿರೋದಿಲ್ಲ. ಏಜ್ ಗೊತ್ತಿಲ್ಲದೆ ಆತ ಆಕೆಯೊಂದಿಗೆ ಲವ್ನಲ್ಲಿ ಬಿದ್ದಿರ್ತಾನೆ. ನಂತರದಲ್ಲಿ ಆತನ ಕುಟುಂಬಸ್ಥರು ಈತನಿಗೆ ಬೇರೆ ಒಂದು ನಿಶ್ಚಿತಾರ್ಥವನ್ನ ಮಾಡ್ತಾರೆ. ಆ ವಿಚಾರ ಆಕೆಗೆ ತಿಳಿದ ನಂತರದಲ್ಲಿ ಇಬ್ಬರ ನಡುವೆಯೂ ಕೂಡ ಜೋರಾಗಿ ಗಲಾಟೆ ನಡೆಯುತ್ತೆ. ಹಾಗಾಗಿ ಸಿಟ್ಟಿಗೆದ್ದಂತಹ ಯುವಕ ಆಕೆಯನ್ನ ಹತ್ಯೆಗೈದಿದ್ದಾನೆ. 39 ವರ್ಷವಾದರೂ ಕೂಡ ಮದುವೆಯಾಗದೆ ಮಮತಾ ಒಂಟಿಯಾಗಿರ್ತಾರೆ. ಜಯದೇವ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಇನ್ನು ಕುಮಾರಸ್ವಾಮಿ ಲೇಔಟ್ನಲ್ಲಿ ತನ್ನ ಸ್ನೇಹಿತೆಯೊಂದಿಗೆ ಬಾಡಿಗೆ ಮನೆಯನ್ನ ಕೂಡ ಮಾಡಿಕೊಂಡು ಆ ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ. ಡಿಸೆಂಬರ್ 24ರಂದು ಆಕೆಯ ಸ್ನೇಹಿತೆ ಊರಿಗೆ ತೆರಳಿರ್ತಾರೆ. ಯಾವಾಗ ಆಕೆಯ ಫ್ರೆಂಡ್ ಊರಿಗೆ ಹೋಗಿದ್ದಾರೆ ಅನ್ನುವಂತಹ ವಿಚಾರ ಈತನಿಗೆ ತಿಳಿಯುತ್ತೆ. ನಂತರದಲ್ಲಿ ಆತ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾನೆ. ಅದೇ ಸಮಯಕ್ಕೆ ಅಂದ್ರೆ ಆರೋಪಿ ಸುಧಾಕರ್ ರಾತ್ರೋರಾತ್ರಿ ಆಕೆಯ ಮನೆಗೆ ಎಂಟ್ರಿ ಕೊಟ್ಟು ಆಕೆಯ ಕತ್ತು ಸೀಳಿ ಹತ್ಯೆ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಡಿಸೆಂಬರ್ 25ರಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. ನಂತರ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಸದ್ಯ ಈಗ ಆರೋಪಿಯನ್ನ ಬಂಧಿಸಿದ್ದಾರೆ. ಅದು ಸ್ವಿಚ್ ಆಫ್ ಆಗದೆ ಫೋನು. ನೋಡಂಟಿ ಅಂತ ನಾನು ಇದೇ ಮನೆಯಿಂದ ಹೋಗಿ ಮೇಲ್ಗಡೆ ಹೋದೆ. ಆ ಹುಡುಗಿ ಹೋಗೋ ಅಷ್ಟರಲ್ಲಿ ಮಮತಾ ಅಂದೆ. ಫೋನು ಕೆಳಗಡೆನೆ ಮಾಡಿಬಿಟ್ಟಿದೆ. ಈಗೇನಿದು ಮಮತಾ ಅಂತ ಕರೆದೆ ಇಟ್ಕೆ ಆ ಹುಡುಗಿ ಮನೆಯಿಂದ ಈಚೆ ಬರ್ತದಲ್ಲ, ಇವಳು ಬಾಕ್ಲು ತೆಗಿತಾ ಇಲ್ವ ಅಂತ ಹೋಗಿ ನೋಡಿದ್ದೆ ಅಣ್ಣ. ಬಾಕ್ಲನ್ನು ಮುಟ್ಟಿದ್ನ ಗಾಬರಿ ಮುಟ್ಲಿಲ್ವ ನನಗೆ ಗೊತ್ತಿಲ್ಲ. ಬಡೆ ತೆಗೆದ ತಕ್ಷಣ ರೂಮಲ್ಲಿ ಫುಲ್ಲು ಅವಳು ಮಗದಿಂದ ಬ್ಲಡ್ ಫುಲ್ಲು. ನಾನು ನೋಡಿದೆ ಇಟ್ಕೆ ಸ್ವಲ್ಪ ಶಾಕ್ ಆಯಿತು. ಅವನ ಜೊತೆಗೆ ಇವರಿಬ್ಬರ ಸ್ನೇಹ ಇತ್ತು. ನಂತರ ಈ ಒತ್ತಡು ಮದುವೆ ಆಗಬೇಕು ಅಂತ ಒತ್ತಾಯ ಮಾಡುವಾಗ ಈ ವ್ಯಕ್ತಿ ಆರೋಪಿ ಏನಿರ್ತಾನೆ ಒಂದು ಬೇರೆ ಕಡೆ ನಿಶ್ಚಿತಾರ್ಥ ಆಗ್ತದೆ. ಆ ನಿಶ್ಚಿತಾರ್ಥ ಮುಗಿದು ನನ್ನ ಜೊತೆ ಮದುವೆ ಆಗುವಂಥ ಅವರು ಒತ್ತಾಯ ಮಾಡಿದ ಕಾರಣ ನಿನ್ನೆ ಬೆಳಗ್ಗೆ ಸರಿಸುಮಾರು 12:15ರಿಂದ 12:30 ಟೈಮಲ್ಲಿ ಅಂದರೆ 24-25 ಮಧ್ಯೆ ರಾತ್ರಿ ಜಗಳ ಆಗ್ತದೆ. ಜಗಳ ಆದ ಒಂದು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಬೆಂಗಳೂರಿನಲ್ಲಿ ಸ್ಟಾಫ್ ನರ್ಸ್ ಮಮತಾ ಕೊಲೆಗೆ ಕಾರಣ ಏನು, ಜೊತೆಗೆ ಈ ಒಂದು ಪ್ರಕರಣ ಹೇಗೆ ಬೆಳಕಿಗೆ ಬಂತು? ಬೆಂಗಳೂರಿನ ಕುಮಾರಸ್ವಾಮಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕುಮಾರಸ್ವಾಮಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಈ ಮಮತಾ ಅನ್ನೋರ ಜೊತೆ ಶ್ರುತಿ ಅನ್ನೋರು ವಾಸ ಮಾಡ್ಕೊಂಡಿರ್ತಾರೆ ಒಂದು ಬಾಡಿಗೆ ಮನೆಯಲ್ಲಿ. ಅಂದ್ರೆ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ನರ್ಸಾಗಿ ಕೆಲಸ ಮಾಡ್ಕೊಂಡಿರ್ತಾರೆ. ಇನ್ನು ಇವ್ರ ಜೊತೆ ಏನು ಸುಧಾಕರ್ ಏನಿದ್ದಾನೆ ಈತನು ಕೂಡ ಅಲ್ಲೇ ಕೆಲಸ ಮಾಡ್ಕೊಂಡಿರ್ತಾನೆ. ಆದ್ರೆ ವಯಸ್ಸಿನ ಅಂತರ ತುಂಬಾ ಇತ್ತು. 39 ವರ್ಷ ಆಗಿರುತ್ತೆ ಮಮತಾಗೆ, ಈತನಿಗೆ 26 ವರ್ಷ ಇರುತ್ತೆ. ಇಬ್ಬರ ಮಧ್ಯೆನೂ ಕೂಡ ಅನೇಕ ವರ್ಷಗಳಿಂದ ಕೂಡ ಅಂದ್ರೆ ಕಳೆದ 1 ವರ್ಷದಿಂದ ಸ್ನೇಹ ಸಲಿಗೆ ಇತ್ತಂತೆ. ಇದ್ದಂತಹ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಕೂಡ ದೈಹಿಕ ಸಂಪರ್ಕ ಕೂಡ ಇರುತ್ತೆ. ಆದ್ರೆ ಇತ್ತೀಚೆಗೆ ಅಂದ್ರೆ ಕಳೆದ 1 ತಿಂಗಳ ಹಿಂದೆ ಈತ ಎಂಗೇಜ್ಮೆಂಟ್ ಆಗಿದ್ದಂತೆ ಬೇರೆ ಯುವತಿ ಜೊತೆ. ಹೀಗಾಗಿ ನನ್ನನ್ನ ಬಿಟ್ಟುಬಿಡು ಅನ್ನೋ ಒಂದು ಆಂಗಲ್ ನಲ್ಲಿ ಈತ ಈಕೆಗೆ ಹೇಳಿದ್ದಾನೆ.
ಆದ್ರೆ ಮಮತಾ ಇಲ್ಲ, ನೀನು ನನ್ನ ಮದುವೆ ಆಗ್ಲೇಬೇಕು ಅನ್ನೋ ಒಂದು ಆಂಗಲ್ ಅಲ್ಲಿ ಆಕೆ ತನ್ನ ಬೇಡಿಕೆಯನ್ನು ಇಟ್ಟಿದ್ದಾಳೆ. ಹೀಗಾಗಿ ನಿನ್ನೆ ಆ ಮನೆ ಬಳಿ ಈತ ಬಂದಿರ್ತಾನೆ. ಮನೆ ಬಳಿ ಒಂದೊಂತಹ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಇಬ್ರು ಜೊತೆಗೆ ಇದ್ದಂತಹ ಸಂದರ್ಭದಲ್ಲಿ ಇಬ್ರು ಮಧ್ಯನೂ ಕೂಡ ಜಗಳ ಹೆಚ್ಚಾಗುತ್ತೆ, ತಾರಕಕ್ಕೆ ಇರುತ್ತೆ. ಜಗಳ ತಾರಕಕ್ಕೆ ಏರಿದ ಮೇಲೆನೆ ತಕ್ಷಣವೇ ಈತ ಮೊದಲೇ ಪ್ಲಾನ್ ಮಾಡಿರೋ ಹಾಗೆ ಆ ಒಂದು ಚಾಕುವನ್ನು ತೆಗೆದುಕೊಂಡು ಬಂದು ಆಕೆಗೆ ಇರಿದು ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರ್ತಾನೆ. ಅದಾದ ಮೇಲೆ ಈತನ ಒಂದು ಐನಾತಿ ಬುದ್ಧಿ ಕೂಡ ಬೆಳಕಿಗೆ ಬಂದಿರುವಂತದ್ದು. ಏನು ಅಂತಂದ್ರೆ, ಈತ ಏನು ಸ್ಟಾಫ್ ನರ್ಸ್ಗಳೆಲ್ಲ ಈಕೆಯ ಕೊಲೆ ಏನಾಗಿರುತ್ತಲ್ಲ, ಈಕೆಯ ಜೊತೆ ಸಹೋದ್ಯೋಗಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲ ಕೆಲಸ ಮಾಡೋರು ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಈಕೆ ಮನೆ ಬಳಿ ಬಂದಿರ್ತಾಳೆ. ಆ ಬಂದಂತಹ ಸಂದರ್ಭದಲ್ಲಿ ಈತನೂ ಅವ್ರ ಜೊತೆನೇ ಇರ್ತಾನೆ. ಬಾಡಿ ಶಿಫ್ಟ್ ಆಗುವವನಿಗೂ ಕೂಡ ನನಗೆ ಏನು ಗೊತ್ತೇ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಈತ ಬಿಹೇವ್ ಕೂಡ ಮಾಡಿರ್ತಾನೆ. ಯಾವಾಗ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಬರುತ್ತೋ, ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಮೊಬೈಲ್ ಪರಿಚಯನ ನಡೆಸಿದಂತಹ ಸಂದರ್ಭದಲ್ಲಿ ಕ್ಲೋಸ್ ಕಾಂಟ್ಯಾಕ್ಟ್ ಇರುವಂತದ್ದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ಆತನನ್ನ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಆತನೇ ಹಂತಕ ಅನ್ನೋದು ಕೂಡ ಗೊತ್ತಾಗಿದೆ. ಸದ್ಯಕ್ಕೆ ಆರೋಪಿಯನ್ನ ಅರೆಸ್ಟ್ ಮಾಡಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ದಿವ್ಯ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.